ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಫ್ರೆಂಡ್ಸ್, ತುಂಬ ಜನ ಸುಮಾರು ನಾನೇನೇನೆ ಪ್ರತಿಯೊಬ್ಬರಿಗೂ ಕೂಡ ಗೈಡ್ ಮಾಡ್ತಾ ಇದ್ದೆ. ಯಾಕಂದರೆ ಯಾರೆಲ್ಲ ಈ ಖಾತಾ ಮಾಡಿಸ್ಬೇಕು ಅಂತಂದು ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ, ಅವರಿಗೆ ತುಂಬ ಜನಕ್ಕೆ ಈ GPRS ಫೋಟೋ ಯಾವ ಥರ ತಗೊಳ್ಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ಸುಮಾರು ಜನ ಎಲ್ಲನೂ ಫೋನಲ್ಲೂ ಕೇಳ್ತಾ ಇದ್ದೀರಾ, ಕಮೆಂಟಲ್ಲೂ ಕೇಳ್ತಾ ಇದ್ದೀರಾ. ಆದ್ದರಿಂದ ಈ ವಿಡಿಯೋದಲ್ಲಿ ನೀವು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ಥರ ನೀವು ಫೋಟೋ ತೊಗೋಬೇಕು, ಯಾವ ಥರ ಸೇವ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಯಾಕಂದರೆ ನಿಮಗೆ ಒಂದೊಂದು ಕೂಡ ನನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಯೋ ಥರನೇ ನಾನು ಹೇಳ್ತಾ ಇದ್ದೀನಿ. ಅದನ್ನು ಅಲ್ಪ ಸ್ವಲ್ಪ ಆದರೂ ಕೂಡ ನೀವು ತಿಳ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಗೊತ್ತಾಗೋ ಥರ ಮಾಡಿ. ಯಾಕಂದರೆ ಹಂಗೆ ಒಬ್ಬರಿಂದ ಒಬ್ಬರಿಗೆ ಹಂಗೇನೇ ಗೊತ್ತಾಗ್ತಾ ಇದ್ರೆ ಎಲ್ಲರಿಗೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ. ಯಾರಿಗೆಲ್ಲ ಗೊತ್ತಿದೆ ಅವರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಡೋದಾಗ್ಬೋದು, ಯಾವ ಥರ ಸೇವ್ ಮಾಡಬೇಕು, ಅದೆಲ್ಲವನ್ನು ಕೂಡ ನೀವು ಅವರಿಗೂ ಕೂಡ ಹೇಳಿ. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಂಥ ಅನ್ಎಜುಕೇಟೆಡ್ ಕೂಡ ಅರ್ಥ ಆಗುತ್ತೆ. ಆ ಥರ ನಾನು ಪ್ರತಿಯೊಂದು ಆಪ್ಷನ್ಸು ಕೂಡ ನೀವು ಎಲ್ಲೇ ಕ್ಲಿಕ್ ಮಾಡಬೇಕು, ಯಾವ ಥರ ಟೈಪ್ ಮಾಡಬೇಕು ಎಲ್ಲ ಕೂಡ ನಾನು ಈ ವಿಡಿಯೋದಲ್ಲಿ ವಿತ್ ಸ್ಕ್ರೀನ್ ರೆಕಾರ್ಡಿಂಗ್ ಸಮೇತನೇ ನಾನು ಹಾಕಿದ್ದೀನಿ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ, ನೀವು GPRS ಫೋಟೋನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೇನೆ. ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ GPRS ಅಂತ ಟೈಪ್ ಮಾಡಿ. ನಿಮಗೆ ನೋಡಿ ಅಲ್ಲಿ ತೋರಿಸ್ತು. ಫಸ್ಟ್ ಆಪ್ಷನ್ ಏನೇ GPRS ಕ್ಯಾಮರಾ ಅಂತ ಇದೆಯಲ್ಲ, ಅದನ್ನು ಇನ್ಸ್ಟಾಲ್ ಮಾಡಿ. ನಿಮಗೆ ಇನ್ಸ್ಟಾಲ್ ಮಾಡಿದ್ದಾದಮೇಲೆ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ನಿಮಗೆ ಓಪನ್ ಅನ್ನೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ, ಇವಾಗ GPRS ಮ್ಯಾಪ್ ಮತ್ತು ಕ್ಯಾಮ್ರಾ ಅಂತ ಓಪನ್ ಆಯಿತು. ಇದು ಬಂದ್ಬಿಟ್ಟು ಅಡ್ವರ್ಟೈಸು ಮಾಮೂಲಿ ಇರುತ್ತೆ ನೋಡಿ. ಇಲ್ಲಿ ಇಂಗ್ಲೀಷ್ ಅಂತಂದೇಳಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಆಪ್ಷನನ್ನು ಒತ್ತಿ. ಇಲ್ಲಿ ನೋಡಿ ಕ್ಯಾಪ್ಚರ್ ಅಥೆಂಟಿಕೇಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ ಹೈ ರೇಟೆಡ್ GPS ಮ್ಯಾಪ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪರ್ಮಿಷನ್ಸ್ ಕೇಳುತ್ತೆ. ಆ ಪರ್ಮಿಷನ್ಗಳನ್ನೆಲ್ಲನೂ ಅಲೌಡ್ ಕೊಡಿ. ನಿಮಗೆ ಅದು ಗೊತ್ತಾಗಿಲ್ಲ ಅಂದ್ರೂ ಕೂಡ ನಿಮಗೆ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಎಲ್ಲನೂ ಪರ್ಮಿಷನ್ಸ್ ನೀವು ಅಲೌಡ್ ಮಾಡ್ಬೋದು. ಅಲೌಡ್ ಮಾಡಿದ್ದಾದಮೇಲೆ ನಿಮಗೆ ಅಪ್ಲಿಕೇಶನ್ನು ಓಪನ್ ಆಗುತ್ತೆ ನೋಡಿ. ಇದು ಅಡ್ವರ್ಟೈಸ್ ಕ್ಲೋಸ್ ಮಾಡಿ. ಅದು ಕಾಮನ್ ಅಡ್ವರ್ಟೈಸ್ ಬರ್ತಾನೆ ಇರುತ್ತೆ. ಆಮೇಲೆ ಇರೋ ಇಂಟನ್ನ ಒತ್ತಿದ್ರೆ ನಿಮಗೆ ಅದು ಅಡ್ವರ್ಟೈಸು ಕ್ಲೋಸ್ ಆಗುತ್ತೆ. ಇದು ನೋಟಿಫಿಕೇಶನ್ ಕೇಳುತ್ತೆ, ಅದೇ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಇವಾಗ ನೀವು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣನೇ ನೋಡಿ ಇಲ್ಲಿ ಕ್ಯಾಪ್ಚರ್ ಬಟನ್ ಇರುತ್ತೆ. ಆ ಕ್ಯಾಪ್ಚರ್ ಬಟನ್ನ ನೀವು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಫುಲ್ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ ಆ ಜಾಗದ್ದು ವಿತ್ ಫೋಟೋ. ಇನ್ನೊಂದು ಲ್ಯಾಂಡ್ಸ್ಕೇಪಲ್ಲೇ ತಗೊಳ್ಳಿ. ಈ ಥರ ಫೋಟೋ ಬಂದು ಫೋಟೋ ಕ್ಲಿಕ್ ಆದಮೇಲೆ ನೀವು ಅದನ್ನು ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ಡೈರೆಕ್ಟ್ ಬೇಕಾದರೆ ನೀವು ವಾಟ್ಸಪ್ ಬೇಕಾದರೂ ಕೂಡ ನೀವು ಕಳಿಸ್ಬಿಡ್ಬೋದು, ಅಥವಾ ಮೇಲ್ಗಾದರೂ ಮಾಡ್ಕೊಳ್ಬೋದು. ನಿಮಗೆ ಸ್ನೇಹಿತರೆ ವಿಡಿಯೋ ನೋಡಿದ್ರೆ ಅನಿಸುತ್ತೆ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಅರ್ಥ ಆಗಿರುತ್ತೆ. ಯಾಕಂದರೆ ನಿಮಗೆ ಯಾವ್ಯಾವ ಆಪ್ಷನ್ನು ಎಲ್ಲೆಲ್ಲಿ ಕ್ಲಿಕ್ ಮಾಡಬೇಕು, ಯಾವ ಥರ ನೀವು ಫೋಟೋ ತೊಗೊಳ್ಬೇಕು, ನಿಮಗೆ ಆ ಫೋಟೋ ತೆಗೆದಾಗ ಯಾವ ರೀತಿ ಲ್ಯಾಟಿಟ್ಯೂಡ್ ನಂಬರ್ ಆಗ್ಬೋದು, ಗ್ರ್ಯಾಟಿಟ್ಯೂಡ್ ನಂಬರ್ ಆಗ್ಬೋದು, ಯಾವ ರೀತಿ ಬರುತ್ತೆ, ಅಡ್ರೆಸ್ ಎಲ್ಲ ಯಾವ ಥರ ಕ್ಯಾಪ್ಚರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು. ಯಾಕಂದರೆ ನಿಮಗೆ GPRS ಮತ್ತು ಲೊಕೇಶನ್ ಫೋಟೋ ತುಂಬ ಅಪ್ಲಿಕೇಶನ್ಸ್ ಇದೆ. ಆದರೆ ನಾನು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗೋ ಅಂಥ ಒಂದು ಅಪ್ಲಿಕೇಶನ್ನೇ ಹಾಕಿದ್ದೀನಿ. ನೀವು GPRS ಫೋಟೋ ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಬರೋದು ಇದೇ ಅಪ್ಲಿಕೇಶನ್. ಅದರಿಂದ ನಾನು ಈ ಅಪ್ಲಿಕೇಶನ್ನೇ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಬೇರೆದೆಲ್ಲ ಬರುತ್ತೆ, ಅದರಲ್ಲಿ ನಿಮಗೆ ಏನಾಗುತ್ತೆ ಫುಲ್ ಅಡ್ರೆಸ್ ಬರಲ್ಲ. ಅದರಲ್ಲಿ ನಿಮಗೆ ಹಿಂದಿ, ಇಂಗ್ಲೀಷು ಎಲ್ಲನೂ 16 ಲ್ಯಾಂಗ್ವೇಜಲ್ಲೆಲ್ಲನೂ ನಿಮಗೆ ಇದಾಗುತ್ತೆ, ಆಟೋಮೆಟಿಕ್ ತೊಗೊಬಿಡುತ್ತೆ ಅದು. ಇದರಲ್ಲಿ ನೀವು ಒಂದ್ಸಾರಿ ಇಂಗ್ಲೀಷ್ ಅಂತಂದೇಳಿ ನೀವು ಸೆಲೆಕ್ಟ್ ಮಾಡ್ಕೊಬಿಟ್ರೆ ನೀವು ಫೋಟೋ ತೊಗೊಂಡ ತಕ್ಷಣ ಅಡ್ರೆಸ್ ಆಗ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಇಂಗ್ಲೀಷಲ್ಲೇ ಬರುತ್ತೆ. ಫ್ರೆಂಡ್ಸ್, ಯಾರಿಗೆಲ್ಲನೂ ಅರ್ಥ ಆಗಿಲ್ಲ ಅವರು ಒಂದು ಸಾರಿ ಅಲ್ಲ, ಆ ವಿಡಿಯೋಸನ್ನು 4 ಸಾರಿ ನೋಡಿ, ಆಟೋಮೆಟಿಕ್ ನಿಮ್ಗೇನೇನೆ ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.